ಆರಂಭದಿಂದಲೂ ಕೂಡ ಸಾಕಷ್ಟು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಂದೇಶ್ ಚೌಟ. A11 ನಾಗರಾಜ್ ಪರ ಸಂದೇಶ್ ಚೌಟ ವಿಚಾರಣೆ ಅಂದ್ರೆ ವಾದವನ್ನ ಮಾಡ್ತಾ ಇರೋದು. ವಿಶ್ವಜಿತ್ ಶೆಟ್ಟಿ ಪೀಠದಲ್ಲಿ ಸದಸ್ಯ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೀತಾ ಇದೆ. 11ನೇ ಆರೋಪಿ ಆರ್ ನಾಗರಾಜು ಪರವಾಗಿ ವಾದ ಮಂಡನೆ ಮಾಡ್ತಾ ಇರೋದು. ಸಾಕ್ಷಿದಾರ ಮಧುಸೂದನ್ ಹೇಳಿಕೆಯನ್ನ ಮೊದಲಿಗೆ ಪ್ರಸ್ತಾಪ ಮಾಡ್ತಾರೆ, ವಾದವನ್ನ ಆರಂಭ ಮಾಡ್ತಾರೆ ಸಂದೇಶ್ ಚೌಟ. ಪಟ್ಟಣಗೆರೆ ಸೆಕ್ಯೂರಿಟಿ ಸಹಿ ಚೆಕ್ ಲಿಸ್ಟ್ ನಲ್ಲಿದೆ, ಅದು ಹೇಗೆ ಸಾಧ್ಯ? ಇದೇ ಮಧುಸೂದನ್ರನ್ನ, ಈ ಮಧುಸೂದನ್ ಬೇರೆ ಯಾರು ಅಲ್ಲ, ಸೆಕ್ಯೂರಿಟಿ, ಪಟ್ಟಣಗೆರೆ ಶೆಡ್ನ ಸೆಕ್ಯೂರಿಟಿ ಆತ. ಇದೇ ಮಧುಸೂದನ್ರನ್ನ ಭಾಗಶಃ ಪ್ರತ್ಯಕ್ಷ ಸಾಕ್ಷಿ ಅಂತ ಪೊಲೀಸ್ನವರು ಹೇಳಿಬಿಟ್ಟಿದ್ದಾರೆ. ನಾಗರಾಜು ಬಂಧಿಸಿದಾಗ ಅಂದರೆ ಈ A11 ಆರೋಪಿ ಏನಿದಾನಲ್ಲ ನಾಗರಾಜು, ಆತನನ್ನ ಅರೆಸ್ಟ್ ಮಾಡಿದಾಗ ಮಧುಸೂದನ್ ಠಾಣೆಯಲ್ಲಿದ್ದರು. ಹಾಗಾದರೆ ಮಧುಸೂದನ್ ಠಾಣೆಯಲ್ಲಿ ಏನು ಮಾಡ್ತಾ ಇದ್ರು ಅನ್ನೋದು ಇವ್ರ ಪ್ರಶ್ನೆ. ಪೊಲೀಸರ ಪ್ರತ್ಯಕ್ಷ ಸಾಕ್ಷಿಯ ಬಗ್ಗೆ ಸಂದೇಶ್ ಚೌಟ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇರೋದು ಆರಂಭದಿಂದಲೂ ಕೂಡ. ಇನ್ನು ಪೊಲೀಸರ ಚೆಕ್ ಲಿಸ್ಟ್ ಬಗ್ಗೆನೇ ಅನುಮಾನ ಮೂಡ್ತಾ ಇದೆ. ಸುಪ್ರೀಂ ಕೋರ್ಟ್ ಆದೇಶಗಳನ್ನು ಉಲ್ಲೇಖಿಸಿ ವಾದವನ್ನು ಮಂಡನೆ ಮಾಡ್ತಾ ಇರೋದು. ಪಂಕಜ್ ಬಂಸಲ್ ಪ್ರಕರಣ ಉಲ್ಲೇಖಿಸಿ ಚೌಟ ವಾದವನ್ನು ಮಾಡಿದ್ರು. ಪೊಲೀಸರ ತನಿಖೆ ಸಾಕಷ್ಟು ಅನುಮಾನ ಮೂಡಿಸ್ತಾ ಇದೆ. ಅವರಿಗೆ ಹೇಗೆ ಬೇಕೋ ಹಾಗೆ ಹೇಳಿಕೆಯನ್ನು ತೆಗೆದುಕೊಂಡಿದ್ದಾರೆ. ಸಾಕ್ಷಿಗಳಿಂದ ಅನ್ನೋ ನಿಟ್ಟಿನಲ್ಲಿ ವಾದವನ್ನು ಮಂಡನೆ ಮಾಡಿದ್ದಾರೆ. ಜೊತೆಗೆ ಆರೋಪಿಗಳ ಬಂಧನ ಪ್ರಕ್ರಿಯೆಯಲ್ಲಿ ಪೊಲೀಸರು ಎಡವಿದ್ದಾರೆ ಅನ್ನೋದು ಇಲ್ಲಿ ಸಂದೇಶ್ ಚೌಟ ಅವರ ಪ್ರಬಲ ವಾದ. CV ನಾಗೇಶ್ ವಾದ ಮಾಡುವಂಥ ಸಂದರ್ಭದಲ್ಲಿಯೂ ಕೂಡ ಇದೇ ರೀತಿಯಾಗಿ ಪೊಲೀಸರ ಮೇಲೆ ಅನುಮಾನವನ್ನು ವ್ಯಕ್ತಪಡಿಸಿದ್ರು. ಇನ್ನು ಮುಂದುವರೆದು ಆರೋಪಿ ಪುನೀತ್ ಕಿಶೋರ್ ಎಂಬಾತ ಫೋನ್ ಮಾಡ್ತಾನೆ. ಜೂನ್ 8ರಂದು ಆರೋಪಿ ಪುನೀತ್ ಕರೆ ಮಾಡಿದ್ದಾನೆ. ಸಾಕ್ಷಿದಾರ ಕಿಶೋರ್ ಮತ್ತು ಆರೋಪಿ ದೀಪಕ್ ಪಟ್ಟಣಗೆರೆ ಶೆಡ್ನ ಪಾರ್ಟ್ನರ್ಸ್ ಆಗಿರ್ತಾರೆ. ಶೆಡ್ ಮಾಲೀಕ 10ನೇ ಆರೋಪಿ ವಿನಯ್ ಸಂಬಂಧಿ ಜಯಣ್ಣ. ಶೆಡ್ ಸಂಬಂಧ ಹೈಕೋರ್ಟ್ಗೆ ಸಂದೇಶ್ ಹೋಗ್ತಾನೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇರುವಂಥ ವಿಚಾರ. ಆರೋಪಿ ಪುನೀತ್ ಕಿಶೋರ್ ಎಂಬಾತನಿಗೆ ಫೋನ್ ಮಾಡಿ ಜೂನ್ 8ರಂದು ಸಾಕ್ಷಿದಾರ ಕಿಶೋರ್ ಮತ್ತು ಆರೋಪಿ ದೀಪಕ್ ಏನು ಶೆಡ್ ಇದೆಯಲ್ಲ ಆ ಶೆಡ್ನ ಇವರು. ಶೆಡ್ ಮಾಲೀಕ 10ನೇ ಆರೋಪಿ ಸಂದೇಶ್, 10ನೇ ಆರೋಪಿ ವಿನಯ್ ಸಂಬಂಧಿ ಜಯಣ್ಣ. ಶೆಡ್ ಸಂಬಂಧ ಹೈಕೋರ್ಟ್ಗೆ ಸಂದೇಶ್ ಚೌಟ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಶೆಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅಂದರೆ ಈ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹಲ್ಲೆ ಮಾಡಿರೋದು ಅಥವಾ ಆತನ ಮೇಲೆ ಹಲ್ಲೆ ಮಾಡಿರೋದು ಮತ್ತು ಆತ ಕೊಲೆಯಾಗಿರೋದು ಕೂಡ ಅದೇ ಶೆಡ್ನಲ್ಲಿ, ಆ ಒಂದು ಶೆಡ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ವಾದವನ್ನು ಮಂಡನೆ ಮಾಡ್ತಾ ಇದ್ದಾರೆ ಸಂದೇಶ್ ಚೌಟ. ಶೆಡ್ಗೆ ಸಂಬಂಧಪಟ್ಟಂತೆ ಹೈಕೋರ್ಟ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಆರೋಪಿ ಪುನೀತ್ ಕಿಶೋರ್ ಎಂಬಾತನಿಗೆ ಫೋನ್ ಮಾಡ್ತಾನೆ. ಜೂನ್ 8ರಂದು ಸಾಕ್ಷಿದಾರ ಕಿಶೋರ್ ಮತ್ತು ಆರೋಪಿ ದೀಪಕ್ ಪಟ್ಟಣಗೆರೆ ಶೆಡ್ ಏನಿದೆಯಲ್ಲ ಆ ಶೆಡ್ನ ಪಾರ್ಟ್ನರ್ಸ್ ಇವರು. ಶೆಡ್ ಮಾಲೀಕ 10ನೇ ಆರೋಪಿ ವಿನಯ್ ಸಂಬಂಧಿ ಜಯಣ್ಣ. ಅಂದರೆ ಈ ಶೆಡ್ನ ಮಾಲೀಕ ಯಾರಪ್ಪ ಅಂದರೆ ಈ ಒಂದು ಪ್ರಕರಣ 10ನೇ ಆರೋಪಿ ಇದಾರಲ್ಲ ವಿನಯ್, ಆತನ ಸಂಬಂಧಿ ಜಯಣ್ಣ ಅವರೇ ಈ ಶೆಡ್ನ ಮಾಲೀಕ. ಶೆಡ್ ಸಂಬಂಧ ಹೈಕೋರ್ಟ್ಗೆ ಸಂದೇಶ್ ಚೌಟ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಈ ಶೆಡ್ ಯಾರದ್ದು, ಯಾರ್ಯಾರಿಗೆ ಸಂಬಂಧಪಟ್ಟದ್ದು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ ಸಂದೇಶ್ ಚೌಟ.